ಇದಲ್ಲದೆ ಮತ್ತೆ ಇನ್ನೂ ಕೆಲವು ಘಟನೆಗಳಿಗೆ ನಾನು ಪ್ರತ್ಯಕ್ಷ ದರ್ಶಿ ಆಗಿದೆ ಸರ್. ಯಾವ ಘಟನೆಗಳು ಅಂದರೆ? ಆರ್ನಳ್ಳಿ ಹುಡುಗರನ್ನ ಕರ್ಕೊಂಬಂದ್ರು, ಅವ್ರನ್ನ ಯಾವುದೋ ಒಂದು ವಿಷಯದಲ್ಲಿ ರೂಮಲ್ಲಿ ಹಾಕೊಂಡು ಹೊಡೆದ್ರು. ಎಲ್ಲಿ ರೂಮಲ್ಲಿ ಅಂದರೆ? ಜಿಲ್ಲಾ ಕಚೇರಿಯಲ್ಲಿ. ಅವಾಗಲೂ ನಾನು ಇದ್ದೆ ಸರ್. ಜೂನ್ 1. ನೀವೇನಕ್ಕೆ ಹೋಗಿದ್ರಿ ಅಲ್ಲಿ? ನಾನು ಅವತ್ತು ಡ್ಯೂಟಿ ಹೋಗ್ಬೇಕಿದ್ದೆ ಸರ್. ಡ್ಯೂಟಿ ಉದ್ದೇಶಕ್ಕೆ ಲೆಟರ್ ತರಕಂತ ಹೋಗಿದ್ದೆ ಸರ್. ಆ ಉದ್ದೇಶಕ್ಕೆ ಹೋಗಿದ್ದೆ ಸರ್ ಅಲ್ಲಿ. ಯಾರು ಅಲ್ಲೇ ಬೇರೆ ಯಾರೆಲ್ಲ ಇದ್ರು? ಅಲ್ಲಿ ಕೊಟ್ರೇಶ್ ಅಂತ ಇದ್ರು, ಆಮೇಲೆ ನಾನಿದ್ದೆ, ಆಮೇಲೆ ರುದ್ರೇಶ್ ಅಂತೇಳಿ ಆರ್ನಳ್ಳಿ ಘಟಕದ ಘಟಕಾಧಿಕಾರಿ ಇದ್ರು, ಇವರೆಲ್ಲ ಇದ್ರು ಸರ್. ಅಂದ್ರೆ ನಿಮ್ಮ ಜೊತೆಗೆ ಡ್ಯೂಟಿ ಕೆಳಗೆ ಬಂದಿದ್ರ ಅವರು, ಅಥವಾ ಅಲ್ಲಿ ಆ ಘಟನೆ ಸಂದರ್ಭದಲ್ಲಿ ಇದ್ರ? ಅವ್ರದ್ದೇನೋ ಬೇರೆ ಕಂಪ್ಲೇಂಟಿಂಗ್ ಅಂತ ಬಂದಿದ್ರು ಸರ್. ಆ ಮೂಮೆಂಟ್ ಅಲ್ಲಿ ಆಗಿದೆ ಸರ್ ಇದೆಲ್ಲ. ಒಟ್ಟಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಚಂದ್ರಶೇಖರ್? ಏನಿಲ್ಲ ಸರ್, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ಗೃಹ ರಕ್ಷಕರಿಗೂ ನೆಮ್ಮದಿಯಾಗಿ ಡ್ಯೂಟಿ ಮಾಡೋಕ್ಕೆ ಅವಕಾಶನೇ ಸಿಗ್ತಿಲ್ಲ ಸರ್. ಎಲ್ಲರ ಮೇಲೂ ಇದೇ ತರ ಮಾಡ್ತಿದ್ದಾರೆ ಸರ್. ಏನು ಉದ್ದೇಶ ಇರ್ಬೋದು? ಕಾರಣ ಉದ್ದೇಶ, ನಾವು ಅವ್ರ ಎದುರುಗಡೆ ಆಗಿರೋ ಘಟನೆಗೆ ನಾನು ಪ್ರತ್ಯಕ್ಷ ದರ್ಶಿ ಆಗಿರೋದ್ರಿಂದ ನನ್ನ ಮೇಲೆ ಈ ಥರ ದ್ವೇಷ ಇಟ್ಕೊಂಡು ಏನಾರು ಮಾಡಿರ್ಬೋದೇನೋ ಗೊತ್ತಿಲ್ಲ. ಆದ್ರೂ ಸರ್ ನನ್ನ ದ್ವೇಷ ಇಟ್ಕೊಂಡು ನನ್ನ ಹೋಮ್ಗಾರ್ಡ್ಸ್ ತೆಗೆದ್ರು ಬೇಜಾರಿಲ್ಲ ಸರ್. ಆದರೆ ಇದು ಸರ್ ಇಲ್ಲಿಟ್ರಿದು ಇದು ಭಾರಿ ಬೇಜಾರಾಗುತ್ತೆ ಸರ್. ಸಮಾಜದಲ್ಲಿರುವಂಥ ಒಂದು ವ್ಯಕ್ತಿಗೆ ಸುಖ ಸುಮ್ಮನೆ ಈ ಲೈಂಗಿಕ ಕಿರುಕುಳ ಶಬ್ದಗಳು ಅರ್ಥ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಸಾಹೇಬರಿಗೆ ಈ ಥರ ಕೊಟ್ಟಿದ್ದಾರೆ. ಇದರಿಂದ ನಾನು ಮನನೊಂದಿದ್ದೀನಿ. ಆದರೆ ಮನನೊಂದು ಜೀವಕ್ಕೆ ಹಾನಿ ಮಾಡ್ಕೊಳಲ್ಲ ಸರ್. ಅದು ಇದಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಡ್ತೀನಿ ಸರ್. ನನಗೀಗ ಒಂದು 51 ವರ್ಷ ಆಗಿದೆ. ಆದರೆ 30 ವರ್ಷ ಸೇವೆ ಇರೋದ್ರಿಂದ ಇದಕ್ಕೋಸ್ಕರ ನಾನು ಒಂದಲ್ಲ ಸರ್, ನೀವು ಮಾಧ್ಯಮದವರು ಬಂದಿದ್ದೀರಾ, ನಿಮ್ಮನ್ನು ಬಿಟ್ಟರೆ ಇನ್ನೂ ಯಾರು ಒಬ್ಬರನ್ನ ನಾನು ಇದು ಮಾಡ್ಕೊತೀನಿ ಸರ್. ನ್ಯಾಯ ಕೊಡಿಸ್ತಾರೆ ಒಬ್ಬರಲ್ಲ ಅಂತೇಳಿ. ಯಾರೊಬ್ಬರು ಬಡವರಿಗೆ ಯಾರು ಸಿಗಲ್ಲ ಸರ್, ಸಿಗ್ತಾರೆ ಸರ್. ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಿದ್ದೇನೆ ಹೇಳ್ತೀನಿ ಸರ್. ಸರ್ ಈ ಕಾನೂನು ನಾನು ಮಾಡಿಲ್ಲ ಸರ್, ಮಾಡಿಲ್ಲ. ಈ ತಪ್ಪು ನಾನು ಮಾಡಿಲ್ಲ. ನಮ್ಮ ಘಟಕದಲ್ಲಿ ನೀವು ಖುದ್ದು ಮಾರುವೇಷದಲ್ಲಾರ ಹೋಗಿ, ನೇರವಾಗಾರ ಹೋಗಿ ಎಲ್ಲ ಹುಡುಗರ ಹತ್ರ ಕೇಳ್ಕೊಂಬನ್ನಿ ಸರ್. ನನ್ನ ಬಗ್ಗೆ ಈ ಒಂದು ವಿಷಯದಲ್ಲಿ ನಾನು ವಾರದ ಕವಯತಲ್ಲಿ ಕೂಗಾಡಿರ್ಬೋದು, HK PT ಮಾಡಿಸಿರ್ಬೋದು, ಅದೆಲ್ಲ ಮೇಲಧಿಕಾರಿ ಆದೇಶದ ಮೇಲೆ ಮಾಡಿರ್ತೀನಿ ಹೊರತು ಬೇರೆ ಇಲ್ಲ ಸರ್. ಡ್ಯೂಟಿಗೆ ಬರ್ದಲೇ ಇದ್ದಾಗೆ 1-2 ಮಾತು ಬೈದಿರ್ಬೋದು. ಅಂದರೆ SP ಸಾಹೇಬರು 150 ಜನ ಬೇಕು, 200 ಬೇಕು, 500 ಜನ ಬೇಕು ಅಂದಾಗ ಬರ್ದಲ್ಲೇ ಇದ್ದರನ್ನು ಒತ್ತಾಯ ಮಾಡಿ ಕರೆಸಿರ್ಬೋದು. ಇದೆಲ್ಲ ಮಾಡಿದ್ದೀನಿ ಸರ್. ಅದೆಲ್ಲ ಕಾನೂನು ಚೌಕಟ್ಟು ಒಳಗೆ ಮಾಡಿದ್ದೀನಿ ಹೊರತು ಬೇರೆ ಇಲ್ಲ. ಈ ವಿಷಯದಲ್ಲಿ ನೀವೇ ಹೋಗಿ ನೇರವಾಗಿ ಎಲ್ಲರ ಹತ್ರನೂ ಭೇಟಿ ಮಾಡಿ ಕೇಳ್ಕೊಂಬನ್ನಿ. ಯಾವ್ದಾರ ಹೆಣ್ಣು ಮಕ್ಕಳಿಗೆ ಮೈ ಮುಟ್ಟಿ ಮಾತಾಡ್ಸಿದ್ದಾನೆ ಚಂದ್ರಶೇಖರ ಅನ್ನೋದು ಏನಾರ ನಿಮಗೆ ಮಾಹಿತಿ ಬಂದರೆ ಅದ್ರ ಬಗ್ಗೆ ನೀವು ನನ್ನ ಮೇಲೆ ಕ್ರಮ ಕೈಗೊಳ್ಳಿ. ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಸರ್. ನನ್ನ ಸಂಸಾರ ಒಡೆದೋದ್ರೆ, ಏನಾರು ನನ್ನ ಸಂಸಾರಕ್ಕೆ ಡ್ಯಾಮೇಜ್ ಆದರೆ ಇದು ಅಷ್ಟಕ್ಕೂ ನೇರ ಹೊಣೆಗಾರರು ಇವರೇ ಸರ್. ನಾನು ಸುಮ್ಮನೆ ಯಾರ ವಿಷಯಕ್ಕೂ ಹೋಗಿಲ್ಲ, ಯಾವ ವಿಷಯಕ್ಕೂ ನಾನು ತಲೆ ಹಾಕಿಲ್ಲ. ಆದ ಕಾರಣ ಇವರು ನನ್ನ ವಿಷಯದಲ್ಲಿ ಈ ಥರ ಎಲ್ಲ ಮಾಡ್ತಾರೆ. ಇದ್ರೆ ಬಿಟ್ಟು ಸರ್ ಗಲಾಟೆ ಮಾಡಿದ್ರೆ, ಹೊಡೆದಾಡಿದ್ರೆ ಅಂದರೆ ತಪ್ಪಾಯ್ತು ಅಂತೇಳಿ ಖಾಲಿ ಬಿದ್ದು ವಾಪಸ್ ಹೋಗ್ಬಿಡ್ತಿದ್ದೆ. ಸಂಸ್ಥೆ ಮಹಾ ದೊಡ್ಡದು, ಸಂಸ್ಥೆಗೆ ಗೌರವ ಕೊಡ್ತೀನಿ, ಅದಕ್ಕೆ ತಲೆನೂ ಬಾಗ್ತೀನಿ. ಈ ಆರೋಪ ಹೊತ್ಕೊಂಡು ಹೋಗೋಕ್ಕೆ ನಾನು ರೆಡಿ ಇಲ್ಲ ಸರ್. ನೀವೆಲ್ಲರೂ ಸರಿ, ಇನ್ನೊಬ್ಬರ ಯಾರ ಹತ್ರನಾರ ಹೋಗ್ತೀನಿ, ನಾನು ಕಾನೂನು ಮರ್ಯಾದ ಹೋಗ್ತೀನಿ ಸರ್. ಗೌರ್ಮೆಂಟಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್. ನಾನು ಒಬ್ಬರ ಹತ್ರ ವಿಚಾರಿಸಿದ್ದೀನಿ, ನನಗೆ ಯಾರೂ ಸಹಾಯ ಮಾಡೋಕ್ಕಿಲ್ಲ ಅಂದರೆ ಸರ್ಕಾರನೇ ನನಗೊಂದು ಲಾಯರನ್ನು ನೇಮಕ ಮಾಡ್ತಾರೆ, ನೀವು ಮಾಡ್ಬೋದು ಅನ್ನೋದೊಂದು ಮಾಹಿತಿನೂ ತಿಳ್ಕೊಂಡಿದ್ದೀನಿ ಸರ್. ದುಡ್ಡು ಕಾಸು ಇಲ್ಲ ಸರ್, ನನ್ನ ಹತ್ರ ದುಡ್ಡು ಕಾಸು ಇಲ್ಲ. ಅವ್ರ ಹತ್ರ ಇರ್ಬೋದೇನೋ ಗೊತ್ತಿಲ್ಲ, ಇದೆ ಅಂತ ಕನ್ಫರ್ಮ್ ಮಾಡಲ್ಲ. ನನ್ನ ಹತ್ರ ದುಡ್ಡು ಕಾಸಿಲ್ಲ. ಕಾನೂನಿನ ಮೊರೆ ಹೋಗೋದಂತೂ ಗ್ಯಾರಂಟಿ ಸರ್. ನನ್ನ ಸಂಸಾರಕ್ಕೆ ಯಾವುದೇ ತೊಂದರೆ, ನನ್ನ ಮಗನಿಗಾಗಲಿ, ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೇ ಒಂದು ನನಗೆ ಆಗಲಿ, ಇವತ್ತಿಂದ ಇನ್ನು ಮುಂದೆ ಏನೇ ತೊಂದರೆ ಆದರೂ ನೇರ ಹೊಣೆಗಾರರು ಅವರೊಬ್ಬರೇ ಸರ್. ಇದಕ್ಕೆ ಸಂಬಂಧಿಸಿದಂಥ ಡೆಪ್ಟಿ ಕಮಾಂಡೆಂಟ್ ಸಾಹೇಬರು ಸುಮ್ಮನೆ ಕೂತಿದ್ದಾರೆ. ಅವರು ಯಾಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಅವರು ಗೌರ್ಮೆಂಟ್ ಅಪಾಯಿಂಟ್, ಅವರಿಗೆಲ್ಲ ಮಾಹಿತಿ ಗೊತ್ತಿರುತ್ತೆ. ಈ ರೀತಿ ಕೊಟ್ಟರೆ ಏನಾಗುತ್ತೆ, ಈ ರೀತಿ ಊರಿಂದ ಏನಾಗಿದೆ. ಅವರು ನಮ್ಮನ್ನು ತುಂಬ ಇದರಿಂದ ನೋಡಿದ್ದಾರೆ ಅವರು. ಯಾಕಂದರೆ ಸುಮಾರು ಒಂದು 18 ವರ್ಷದಿಂದನೂ ನಮ್ಮನ್ನು ನೋಡಿದ್ದಾರೆ. ನಾನು ಯಾವ ಥರ ಬೆಳವಣಿಗೆಲಿದ್ದೀನಿ, ಏನೇನು ಅನ್ನೋದು ಗೊತ್ತಿದೆ ಅವರಿಗೆ. ಅವ್ರು ಹೇಳ್ಬೋದಿತ್ತು. ಆಗಲಿ ಚಂದ್ರಶೇಖರ್ ಅವರೇ, ನಿಮ್ಮ ಈ ಒಂದು ವಿಚಾರಕ್ಕೆ ಕಾನೂನು ಹೋರಾಟಕ್ಕೆ ನಿಮಗೆ ಜಯ ಸಿಗಲಿ ಅಂತ ನಾವು ಆಶಿಸ್ತೀವಿ. ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳೋದಿಷ್ಟೇ ಸರ್. ನಾನು ಏನೋ ನಿಮ್ಮಂಥವ್ರು ಯಾರೋ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇದ್ದೀನಿ. ಇದೇ ಥರ ವ್ಯಕ್ತಿ ಬೇರೆ ಯಾರು ಮೈಂಡ್ ವೀಕ್ ಇದ್ದವನಿಗೆ ಹೇಳಿ ಅವನೇನಾರ ವಿಷಯ ಕೊಡ್ಸತ್ತು, ಅವ್ರ ಫ್ಯಾಮಿಲಿ ಬೀದಿಗೆ ಬಂದರೆ ಯಾರು ಸರ್ ನ್ಯಾಯ ಕೊಡೋರು? ಖಂಡಿತ ಸರಿ ಆಗತ್ತಾ ನಿಮ್ಮ ಕೈಲಿ? ಅವ್ರ ಫ್ಯಾಮಿಲಿಲಿ ಇಲ್ಲ ಇವನೇ ಸತ್ತೋದ, ಅಥವಾ ಅವ್ರ ಹೆಂಡ್ತಿನೇ ಮನೆ ಬಿಟ್ಟು ಹೋದ್ರು, ಮಕ್ಕಳು ಅನಾಥರು, ಇವ್ರು ಕೊಡೋ ಇದು ಲೆಟ್ರ್ ಇದೆಯಲ್ಲ ಸರ್, ಇದಕ್ಕೆ ಏನೇನೋ ಕಾರಣ ಬರ್ತವೆ. ಖಂಡಿತ ಬರ್ತವೆ. ಈಗ ನನಗೆ ವಿಚಾರಗಳು ಬರ್ತವೆ. ಮೈಂಡ್ ವೀಕ್ ಇದ್ದವನು ವಿಷಯ ಕೊಡ್ಸೋದು, ನಾನು ಲೈಂಗಿಕ ಕಿರುಕುಳ ನನ್ನ ಹೆಂಡತಿ ಗೊತ್ತಾಗ್ಬಿಟ್ರೆ ಮನೆ ಬಿಟ್ಟು ಹೋಗ್ತಲ್ಲ, ಅವನ ಹೋಗಿ ವಿಷಯ ಕೊಡ್ಸೋದು ಭಾರಿ ಗಂಭೀರವಾದ ವಿಚಾರ ಆಗಿರುತ್ತೆ ಬಿಡಿ. ಲೈಂಗಿಕ ಕಿರುಕುಳ ಸಣ್ಣ ವಿಚಾರ ಆಗೋದಿಲ್ಲ. ಅದು ಅವ್ನು ಸತ್ತೋಗ್ಬಿಟ್ಟ ಸರ್. ಈಗ ಸತ್ತೋದ ಅವ್ನಿಗೆ ಏನು ಕೊಡ್ತೀರಾ ನೀವು? ದುಡ್ಡು ಎಷ್ಟಾಗಿರ್ಬೋದು, ಎಷ್ಟು ಕೊಡ್ತೀರಾ ದುಡ್ಡು? ಜೀವ ತರಕಾಗತ್ತಾ? ಆಗತ್ತಾ ಸರ್? ಈಗ ನನಗೂ ನಮ್ಮ ಮನೇಲಿ ಗೊತ್ತಿಲ್ಲ ಸರ್ ಇದು. ನಾನು ಸಮಾಜದಲ್ಲಿ ಒಂದು
4 ಜನಕ್ಕೆ ಪರಿಚಯ ಇರೋಂಥ ವ್ಯಕ್ತಿ ಸರ್. ಅಡುಗೆ ಕೆಲಸ ಮಾಡ್ತೀನಿ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಸಾಹೇಬ್ರುಗಳು ಬಂದದ್ದು ಅಡುಗೆ ಮಾಡ್ತೀನಿ ನಾನು. ಎಲ್ಲ ಪರಿಚಯ ಇದ್ದಾರೆ. ಏನಪ್ಪ ನೀನು ನಿಮ್ಮ ಥರ ಮಾಡಿದೆ ಅಂತಂದರೆ ನನ್ನ ಮರ್ಯಾದೆಯಲ್ಲಿ ಹೋಗುತ್ತೆ ಸರ್. ಖಂಡಿತ ಖಂಡಿತ. ಹಾಂ, ನೀವು ಮರ್ಯಾದೆ ತೆಗೆ ಕೆಲಸ ಮಾಡೋದು ಒಳ್ಳೇದಾ? ಒಟ್ಟಾರೆ ಈಗ ನೀವು ಅವರು ಹೊರಿಸಿರುವ ನೋಟಿಸಲ್ಲಿ ತಿಳಿಸಿರುವಂತೆ ಯಾವುದೇ ಆರೋಪಗಳನ್ನು ನೀವು ಮಾಡಿಲ್ಲ ಸರ್. ಅಕಸ್ಮಾತ್ ಮಾಡಿದರೆ ಅವ್ರ ಹತ್ರ ದಾಖಲೆ ಇದ್ದರೆ ದಾಖಲೆ ಕೊಡಲಿ, ಅದಕ್ಕೆ ನಾನು ತಲೆ ಬಾಗ್ತೀನಿ ಸರ್.